ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ ಆಗಿರುತ್ತೆ. ಬನ್ನಿ ಹೇಗೆ ರೆಡಿ ಮಾಡಿಕೊಂಡೆ ಹಬ್ಬಕ್ಕೆ, ಹೇಗೆ ಆಚರಣೆ ಮಾಡಿದ್ವಿ ಅನ್ನೋದನ್ನ ನೋಡೋಣ. ಊಟ ತಿಂದು ಮುಗಿಸ್ಬಿಟ್ಟು ಶುರು ಮಾಡ್ಕೊಂಡ್ವಿ. ಟೈಮ್ ಬಂದು 9 ಗಂಟೆ ಆಗಿದೆ. ಮಗಳಿಗೆ ಈ ಕೆಲಸ ಕೊಟ್ಬಿಟ್ಟೆ, ನೀನೆ ಪೂರ್ತಿ ಹೂವು ಜೋಡಿಸ್ಬೇಕು ಅಂತೇಳಿ ಸ್ವಲ್ಪ ಕಿರಿಕಿರಿ ಮಾಡಿದ್ರು. ದೊಡ್ಡ ಸೂಜಿ ಬೇಕು, ಸಣ್ಣ ಸೂಜಿಲಿ ಆಗಲ್ಲ ನಂಗೆ ಅಂತೇಳಿ ನಾನು ತುಂಬಾ ಕಡೆ ಹುಡುಕ್ತೆ. ಆ ಟೈಮ್ಗೆ ಎಲ್ಲಿಟ್ಟಿದ್ದೀನಿ ಅಂತ ಮರ್ತೋಗ್ಬಿಟ್ಟಿತ್ತು. ಸೊ ಅದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಹೂವನ್ನೆಲ್ಲ ನೀಟಾಗಿ ಪೋಣಿಸಿ ಇಟ್ಬಿಡಿ ಅಂತ ಹೇಳ್ದೆ. ಇನ್ನು ನಾನು ಒಂದ್ ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡು ನೀಟಾಗಿ ಎಲ್ಲ ಗೂಡ್ಸ್ಬಿಟ್ಟು ಎಲ್ಲ ಎತ್ತಿ ಇಟ್ಬಿಟ್ಟು ಒರೆಸ್ತಾ ಇದ್ದೆ. ಮಗನು ಕೂಡ ನಾನು ಒರೆಸ್ತೀನಿ ಅಂತ ಹೇಳಿ ಬಂದ. ಅವನು ಕೂಡ ಸ್ವಲ್ಪ ಹೊತ್ತು ಒರೆಸಿ ಮೇಲ್ಗಡೆ ಫ್ಲೋರ್ನ ಇಬ್ರು 3 ಜನ ಸೇರ್ಕೊಂಡು ಕ್ಲೀನ್ ಮಾಡಿದ್ದಾಯ್ತು. ಇನ್ನು ಕೆಳಗಡೆ ಬಂದ್ಬಿಟ್ಟು ಸ್ವಲ್ಪ ಬಿಸಿನೀರು ಕಾಯಿಸ್ಬಿಟ್ಟು ಅದಕ್ಕೆ ಒಂದು ಸ್ಪೂನ್ ಸೋಡಾ, ಹಾಫ್ ಲೆಮನ್ ಹಿಂಡ್ಬಿಟ್ಟು ಬೆಳ್ಳಿ ಪಾತ್ರೆಗಳನ್ನೆಲ್ಲ ಹಾಕಿದೆ. ಅರ್ಧ ಗಂಟೆ ನೆನಿಲಿ ಅಂತೇಳಿ ಅರ್ಧ ಗಂಟೆ ನೆಂದ್ಬಿಟ್ಟು ತೊಳೆದ್ರೆ ಸಖತ್ತಾಗಿ ಕೊಳೆ ಎಲ್ಲ ಹೋಗಿತ್ತು. ಹಂಗೆ ಮನೆಯವರು ಕೂಡ ನನಗೆ ಹೆಲ್ಪ್ ಮಾಡಿಕೊಟ್ರು. ತುಂಬಾನೇ ಕೆಲಸ ಇತ್ತು. ನಾನು ಇವತ್ತು ಮಾಡಕ್ಕೆ ಆಗಲ್ಲ ಕೆಲಸನ, ನಾಳೆ ಹಬ್ಬ ಮಾಡಕ್ಕೆ ಆಗಲ್ಲ ಅಂತ ಫಿಕ್ಸ್ ಆಗ್ಬಿಟ್ಟಿದ್ದೆ. ಬಟ್ ಮಾಡೋಣ ಅಂತೇಳಿ ಹೆಂಗಾಗುತ್ತೋ ಹಂಗಾಗ್ಲಿ ಅಂತೇಳಿ ಕ್ಲೀನ್ ಮಾಡ್ತಾ ಇದ್ದೀನಿ. ಸೊ ಮನೆಯವರು ಪಾತ್ರೆಗಳೆಲ್ಲ ತೊಳ್ಕೊಟ್ರು. ಮಧ್ಯೆ ಬೇರೆ ಒಂದು ರೂಲ್ಸ್ ಹೇಳ್ತಾ ಇದ್ರು, ಉಲ್ಟಾ ಇಡಬೇಡಿ, ನೈಟ್ ಟೈಮು ಪಾತ್ರೆ ತವಾಕ್ಬೇಡಿ, ಸ್ಟ್ರೈಟ್ ಇಡೀರಿ ಅಂತ. ಈ ಟೈಮಲ್ಲಿ ಬೇಕಾ ಇದೆಲ್ಲ, ನಂಗೆ ಕೆಲಸ ಮುಗಿದ್ರೆ ಸಾಕಪ್ಪ ಅನ್ಸ್ಬಿಟ್ಟಿದೆ ಅಂತ ಹೇಳಿ ಅವ್ರು ಹೇಳಿದ ಕೆಲಸನ ನೀಟಾಗಿ ಮಾಡಿದ್ದಾಯ್ತು. ಒಂದು ಪ್ಲಾನ್ ಮಾಡ್ಕೊಂಡೆ, ನೈಟೇ ಪೂರ್ತಿ ಎಲ್ಲ ಮುಗಿಸ್ಬಿಟ್ಟು ಬೆಳಿಗ್ಗೆ ಎದ್ದಿದ ತಕ್ಷಣ ಲಕ್ಷ್ಮಿ ಅಲಂಕಾರ ಮಾಡ್ಕೊಳ್ಳೋಣ ಅಂತ. ಸೊ ಹಂಗೆ ತಲೆಯಲ್ಲಿ ಇಟ್ಕೊಂಡು ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ. ನೋಡೋಣ ಹೆಂಗಾಗುತ್ತೆ ಗೊತ್ತಿಲ್ಲ. ಮನೆಯವ್ರ ಪಾತ್ರೆ ತೊಳೆದಾದ್ಮೇಲೆ ನಾನು ಅಡುಗೆ ರೂಮ್ ಕ್ಲೀನ್ ಮಾಡ್ಕೊಳ್ಳೋಣ, ಅಷ್ಟರಲ್ಲಿ ಈ ಕಡೆ ಏನು ಕೆಲಸ ಇದೆ ಅದು ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊತಾ ಇದ್ದೆ. ಸೊ ಬೆಳ್ಳಿ ಪಾತ್ರೆಗಳು ಕೈಯಲ್ಲೇ ಉಜ್ಜದೆ ಎಷ್ಟು ನೀಟಾಗಿ ಆಯಿತು ನೋಡಿ. ಹಾಗೆ ಮನೆಯವರು ಪಾತ್ರೆ ತೊಳೆದಾದ್ಮೇಲೆ ನಾನು ಅಡುಗೆ ರೂಮ್ನ ಕ್ಲೀನ್ ಮಾಡೋಕ್ಕೆ ಅಂತೇಳಿ ನಿಂತ್ಕೊಂಡು ಅಡುಗೆ ರೂಮ್ನ ಪೂರ್ತಿಯಾಗಿ ಕ್ಲೀನ್ ಮಾಡಿದ್ದೆ ಆಯಿತು. ಮೇಲ್ಗಡೆ ಫ್ಲೋರು ಎಲ್ಲ ಪೂರ್ತಿ ಕ್ಲೀನ್ ಆಗಿತ್ತು. ಇನ್ನು ಕೆಳಗಡೆ ಅಡುಗೆ ರೂಮು ಕೂಡ ಕ್ಲೀನ್ ಆಯಿತು, ಪಾತ್ರೆ ತೊಳೆದಾಯಿತು. ದೇವ್ರ ಸಾಮಾನೆಲ್ಲ ಬೆಳಿಗ್ಗೆನೇ ತೊಳೆದು ಇಟ್ಬಿಟ್ಟಿದ್ದೆ. ಇಲ್ಲಿ ಉಳ್ಕೊಂಡಿರೋ ಕೆಲಸ ಅಂದರೆ ಗೂಡ್ಸ್ಬಿಟ್ಟು ಒರೆಸೋದೊಂದು ಬಾಕಿ ಇತ್ತು. ಸೊ ಅದನ್ನು ಮಾಡಿಬಿಡೋಣ ಅಂತ ಅಂದ್ಕೊಂಡೆ. ಬಟ್ ಲಕ್ಷ್ಮಿಗೆ ಸ್ಯಾರಿ ಉಡ್ಸೋದು ಇತ್ತು. ಅದು ಇನ್ನು ಬೆಳಗ್ಗೆ ಟೈಮ್ ಉಡ್ಸ್ಕೊತೀನಿ ಅಂದರೆ ಲೇಟ್ ಆಗುತ್ತೆ, ಬೇಡ ಫಸ್ಟೇ ಲಕ್ಷ್ಮಿ ಸೀರೆನ ಉಡ್ಸ್ಬಿಡೋಣ, ಇದೊಂದು ಉಡ್ಸ್ಕೊಳ್ಳೋಣ ಅಂತೇಳಿ ಒರೆಸೋದನ್ನ ಉಳಿಸ್ಬಿಟ್ಟು ಮೇಲ್ಗಡೆ ಲಕ್ಷ್ಮಿಗೆ ಸ್ಯಾರಿ ಉಡ್ಸೋಕ್ಕೆ ಅಂತೇಳಿ ಬಂದೆ. ಲಕ್ಷ್ಮಿಗೆ ಈ ಸ್ಯಾರಿನೇ ಉಡ್ಸೋಣ ಅಂತೇಳಿ ಪ್ಲ್ಯಾನ್ ಮಾಡಿಕೊಂಡೆ. ಮಗಳು ಆ ಸ್ಯಾರಿ ಉಡಿಸಿ ನಾನು ಹೇಳಿದ ಕಲರ್ ತಂದಿಲ್ಲ ನೀವು ಅಂತೇಳಿ ವಾದ ಮಾಡ್ತಿದ್ರು. ಅವರು ಪಿಂಕು ಮತ್ತು ಗ್ರೀನ್ ಅಂತ ಹೇಳಿದ್ರು. ಬಟ್ ನಾನು ಹೋಗಿ ಅಲ್ಲಿ ಹುಡುಕಿದಾಗ ನನಗೆ ಸಿಗಲಿಲ್ಲ. ಅದಕ್ಕೆ ನಾನು ಈ ಕಲರ್ ತೊಗೊಬಂದೆ. ಸೊ ಇದು ಪಿಂಕ್ ಅಲ್ಲ, ಇದು ಪತಂಗ ಕಲರ್, ಇದು ಪತಂಗ ಹೂ ಬರುತ್ತೆ ನೋಡಿ ಆ ಕಲರು. ಅದಕ್ಕೆ ಬಾಟಲ್ ಗ್ರೀನ್ ಆ ಕಾಂಬಿನೇಷನ್ ಇದೆ. ನನಗೆ ಉಡ್ಸೋಕ್ಕೆ ಸರಿ ಇದೆ ಇದು ಸ್ಯಾರಿ ಅಂತೇಳಿ ನಾನು ಈ ಸ್ಯಾರಿನ ಲಕ್ಷ್ಮಿಗೆ ಸೆಲೆಕ್ಟ್ ಮಾಡಿದೆ. ಚೆನ್ನಾಗಿದೆ ಸ್ಯಾರಿ. ಈ ಸ್ಯಾರಿ ಪ್ರೈಸ್ ಬಂದು 900 ರೂಪಾಯಿ. ನಾನು ತೊಗೊಂಡಿದ್ದೀನಲ್ಲ ಅದು ಕೂಡ 900 ರೂಪಾಯಿ. ಬೈ ಒನ್ ಗೆಟ್ ಒನ್ ಇತ್ತು. ಸೊ ಅದರಿಂದ ತಗೊಂಡಿದ್ದಾಯಿತು. ಸೊ ಫಸ್ಟು ಸೆರ್ಗನ್ನ ನಮಸ್ಕಾರ ಮಾಡ್ಕೊಂಡು ಶುರು ಮಾಡಿಕೊಂಡೆ. ಸೆರ್ಗಲ್ಲಿ ಆಗುತ್ತೆ ಇಲ್ವ ಅಂತ ನೋಡಿಕೊಂಡೆ. ಸೊ ಆಗ್ತೈತೆ ಅಂತೇಳಿ ಶುರು ಮಾಡಿಕೊಂಡೆ. ಫಸ್ಟು ಒಂದು ಸಲ ಮಾಡಿದೆ, ಸರಿ ಬರಲಿಲ್ಲ. 2ನೇ ಸಲ ಮಾಡಿದೆ, ಬಂದ್ಬಿಡ್ತು. ಇನ್ನು ಸೆರಗು ಕೂಡ ಫಸ್ಟ್ ಮಾಡಿದಾಗ ತಪ್ಪಾಯಿತು, 2ನೇ ಸಲ ಸರಿ ಬಂತು. ಸೊ ನಂಗೆ ಜಾಸ್ತಿ ಟೈಮ್ ತಗೊಳ್ಳಿಲ್ಲ. ನನ್ನ ಮಗಳು ಲಕ್ಷ್ಮಿ ಕಾಲು ಕೈ ಎಲ್ಲ ಹಾಕಿ ಉಡ್ಸಿ ಅಂತ ಹೇಳಿ ಮಲಗಿದ್ಲು. ನನಗೆ ಅದಾಗಲಿಲ್ಲ, ತುಂಬ ಟೈಮ್ ತಗೊಳುತ್ತೆ. ಇನ್ನು ಕೆಳಗಡೆನೇ ಮಾಡಬೇಕಿಟ್ಟಿದ್ನ, ಕೆಳಗಡೆ ಮಾಡೋಕ್ಕಾಗಲ್ಲ, ಅಲ್ಲಿ ಜಾಗ ಇಲ್ಲ ಅಂತೇಳಿ ಎಲ್ಲ ಅದು ಪೂಜೆ ಸಾಮಾನು ಹೂವು ಎಲ್ಲ ಇಟ್ಬಿಟ್ಟಿದೆ. ಅದರಿಂದ ಮೇಲೆ ಫ್ಲೋರಲ್ಲೇ ನಾನು ಲಕ್ಷ್ಮಿಗೆ ಸ್ಯಾರಿ ಉಡಿಸಿ ರೆಡಿ ಮಾಡಿಡ್ತಾ ಇದ್ದೀನಿ. ಸೊ 2 ಕಡೆನೂ ನೀಟಾಗಿ ಆಯಿತು. ಸಿಂಪಲ್ಲಾಗಿ ಮಾಡ್ತಾ ಇದ್ದೀನಿ. ಈ ಸಲ ಹಬ್ಬನೂ ಕೂಡ ಸಿಂಪಲ್ಲಾಗಿ ಮಾಡ್ತಾ ಇದ್ದೀನಿ. ಹಾಗೆ ಲಕ್ಷ್ಮಿನೂ ಅಲಂಕಾರನೂ ಕೂಡ ಸಿಂಪಲ್ಲಾಗಿ ಮಾಡೋಣ ಅಂತೇಳಿ ರೆಡಿ ಮಾಡ್ತಾ ಇದ್ದೀನಿ. ಇನ್ನು ನಾನು ವರಮಹಾಲಕ್ಷ್ಮಿ ಹಬ್ಬನ 5 ವರ್ಷದಿಂದ ಮಾಡ್ಕೊಂಬರ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ
ಅಮ್ಮನ ಮನೇಲೂ ಕೂಡ ಮಾಡಲ್ಲ, ಗಂಡನ ಮನೇಲೂ ಕೂಡ ಮಾಡಿಲ್ಲ. ನಾನು ರೂಢಿ ಮಾಡ್ಕೊಂಡಿರೋದು ಯೂಟ್ಯೂಬಲ್ಲಿ ನೋಡಿ. ಸೊ ಲಕ್ಷ್ಮೀ ಪೂಜೆಲಿ ನಾ ಏನು ತಪ್ಪು ಮಾಡ್ತೀನೋ ಅದನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಹಿಂಗಲ್ಲ ಹಾಗೆ ಅಂತ ಹೇಳಿ ಅದನ್ನ ನಾನು ಸರಿ ಮಾಡ್ಕೊತೀನಿ. ನಾನು 5 ವರ್ಷದಿಂದ ಹೇಗೆ ಮಾಡ್ಕೊಂಬಂತಿದ್ದೀನೋ ಅದೇ ಥರ ನಾನು ಈ ಲಾಗಲ್ಲೂ ಕೂಡ ತೋರಿಸ್ತಾ ಇರೋದು. ಸೊ ಸ್ಯಾರಿನೆಲ್ಲ ಉಡ್ಸಾಯ್ತು. ನಾ ಮಲ್ಕೊಳ್ಳೋ ಅಷ್ಟರಲ್ಲಿ 3:15 ಆಗಿತ್ತು. ಸೊ ಮಲ್ಕೊಂಡೆ. ಇನ್ನು ಬೆಳಿಗ್ಗೆ ಕಂಟಿನ್ಯೂ ಮಾಡ್ಕೊತಾ ಇದ್ದೀನಿ. ಬೆಳಿಗ್ಗೆ ಬೇಗ ಹೇಳಕ್ಕೆ ಆಗಲಿಲ್ಲ. 3 ಅವರ್ಸ್ ಏನೋ ನಿದ್ದೆ ಮಾಡಿದ್ದೆ ಅಷ್ಟೇ ನಾನು. ಟೈಮ್ ಬಂದು ಇವಾಗ 6 ಗಂಟೆ. ಇನ್ನು ಬಾಲ್ಕನಿದು ಒಂದು ಸ್ವಲ್ಪ ಕೆಲಸ ಇತ್ತು, ಮತ್ತೆ ಒರೆಸ್ಕೊಳ್ಳೋದೊಂದು ಕೆಲಸ ಇತ್ತು ಬೆಳಿಗ್ಗೆ, ಅದನ್ನ ಮುಗಿಸ್ಕೊತಾ ಇದ್ದೀನಿ. ದೊಡ್ಡದಾಗಿ ರಂಗೋಲಿ ಬಿಡೋಣ ಅಂತ ಪ್ಲಾನ್ ಮಾಡ್ಕೊಂಡೆ. ಆದ್ರೆ ಅಲ್ಲಿ ರೋಡ್ ಎಲ್ಲ ಹಾಳಾಗ್ಬಿಟ್ಟಿತ್ತು. ಅದಕ್ಕೆ ಚಿಕ್ಕದಾಗಿ ಬಿಟ್ಟೆ ರಂಗೋಲಿನ. ಆಚೆ ಡೋರ್ ಮುಂದೆ ಈ ತರ ಬಿಟ್ಟೆ, ಮತ್ತೆ ಒಂದು ಹೂವ ಇಟ್ಬಿಟ್ಟು ಇನ್ನು ಇಲ್ಲಿ ಗೇಟ್ ಹತ್ರ ಒಂದು ಈ ತರ ಸಿಂಪಲ್ ಆಗಿ ಬಿಡಿಸ್ದೆ. ಇನ್ನು ನಾನು ಇದು ಬಿಡೋ ಅಷ್ಟರಲ್ಲಿ 7:30 ಆಯ್ತು. 1.5 ಗಂಟೆ ಟೈಮ್ ತಗೊಂಡೆ. ಇದನ್ನೆಲ್ಲ ಇನ್ನು ಪೂಜೆಗೆ ಅಂತ ಸ್ನಾನ ಮಾಡಿ ರೆಡಿ ಮಾಡಕೊಂಡು ಬರೋ ಅಷ್ಟರಲ್ಲಿ 8:30 ಆಗೋಯ್ತು. ರೆಡಿ ಹಾಗೆ ಬಂದ್ಬಿಟ್ವಿ ನಾನು ಮಗಳು. ಮಗ ಒಬ್ಬ ಬಾಕಿ ಇದ್ದ ಮನೆಯವರು. ಅವನನ್ನ ನಾನು ಸ್ನಾನ ಮಾಡಿಸ್ತೀನಿ ಅವನಿಗೆ ಅಂತ ಅವನ್ನ ಕರ್ಕೊಂಡೋದ್ರು. ಇನ್ನು ಈ ಕಡೆ ನಾವು ಶುರು ಮಾಡ್ಕೊಂಡ್ವಿ. ನಾನು ಕಾಟನ್ ಸ್ಯಾರಿನೇ ಹಾಕೋತಿದ್ದೆ. ಅಮ್ಮ ಹಬ್ಬಕ್ಕೆ ತಂದಿರೋ ಸ್ಯಾರಿನೇ ಹಾಕೊಳ್ಳಿ ಅಂತೇಳಿ ಮಗಳು ಹೇಳಿದ್ಲೆ, ಸರಿ ಅಂತೇಳಿ ಹಬ್ಬಕ್ಕೆ ತಂದಿದ್ದ ಸ್ಯಾರಿನೇ ಹಾಕೊಂಡೆ. ಬ್ಲೌಸು ಇದೇ ಮ್ಯಾಚ್ ಆಗ್ತಾ ಇತ್ತು. ನಾನು ಮಗಳಿಗೆ ಡ್ರಾಮಾಗೆ ಅಂತೇಳಿ ತಂದಿದ್ದು ಸ್ಟಿಚ್ ಮಾಡಿದ್ನಲ್ಲ, ಅದೇ ಬ್ಲೌಸ್ನ ಹಾಕೊಂಡೆ, ಮ್ಯಾಚ್ ಆಗ್ತಾ ಇತ್ತು. ಇನ್ನು ಬೆಳಿಗ್ಗೆ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ನಲ್ಲ, ಅದು ಆಗಲಿಲ್ಲ. ಅದಕ್ಕೆ ನಾನು 9:15ಗೆ ಟೈಮ್ದು ಸರಿ ಇತ್ತು. ಲಕ್ಷ್ಮಿನ ಆ ಟೈಮ್ಗೆ ಕೂರ್ಸಕ್ಕೆ ಅಂತೇಳಿ ರೆಡಿ ಮಾಡ್ಕೋತಾ ಇದ್ದೀನಿ. ಆ ಟೈಮ್ಗೆ ಕೂರಿಸ್ಬಿಟ್ಟು ಪೂಜೆನ ಬೇಕಾದ್ರೆ ಲೇಟಾಗಿ ಮಾಡ್ಕೊಳ್ಳೋಣ ಅಂತೇಳಿ. ಸೊ ಈ ಕಡೆ ನಾನು ಪ್ರಸಾದಕ್ಕೆ ಅಂತ ಇಟ್ಬಿಟ್ಟು ಈ ಕಡೆ ಶುರು ಮಾಡ್ಕೊಂಡ್ವಿ. ಮನೆಯವರು ಕೂಡ ಅಷ್ಟರಲ್ಲಿ ರೆಡಿಯಾಗಿ ಬಂದರು. ಮಗಳು ಕೂಡ ಫ್ರೂಟ್ಸ್ ತಂದಿದ್ದೆಲ್ಲ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಸೊ ಅದನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದಾಳೆ. ಮನೆಯವರು ಮಗಳು ಮೇಲೆ ಹೂವು ಕಟ್ಟಿಟ್ಟಿಲ್ಲ, ಅದನ್ನೆಲ್ಲ ತೊಗೊಬಂದು ಲಕ್ಷ್ಮಿ ಕೂರ್ಸಕ್ಕೆ ಅಂತೇಳಿ ಫಸ್ಟ್ ಒಂದು ಸ್ವಲ್ಪ ನೀರು ಇಟ್ಬಿಟ್ಟು ರಂಗೋಲಿ ಹಾಕೊಂಡೆ. ಲಕ್ಷ್ಮಿ ಕೂರ್ಸುವಾಗ ಇದೇ ರಂಗೋಲಿ ಹಾಕಬೇಕು ಅಂತ ಇದೇನೋ ಇದೆ, ಬಟ್ ನನಗೆ ಆ ರಂಗೋಲಿ ಇದೇ ಇರ್ಬೋದೇನೋ ಅಂತೇಳಿ ಇದನ್ನೇ ಬಿಡಿಸ್ತಾ ಬಂದಿದ್ದೀನಿ. ಸೊ ಏನಾದರೂ ಇದಲ್ಲ ಅಂತ ಹೇಳಿ ಬೇಕಾದ್ರೆ ಕಮೆಂಟ್ ಮಾಡಿ, ಅದನ್ನ ನೆಕ್ಸ್ಟ್ ಇಯರ್ ಬೇಕಾದ್ರೆ ನಾನು ಸರಿ ಮಾಡ್ಕೊತಿದ್ದೀನಿ. ಹಂಗೆ ರಂಗೋಲಿ ಬಿಡಿಸ್ಬಿಟ್ಟು ಮೇಲೆ ಟೇಬಲ್ ಇಟ್ಟು ಅದ್ರ ಮೇಲೆ ಅಕ್ಕಿ ಇಟ್ಟು ಇವಾಗ ಲಕ್ಷ್ಮಿನ ಕೂರಿಸ್ತಾ ಇದ್ದೀನಿ. ಲಕ್ಷ್ಮಿನ ಕೂರ್ಸಾದ್ಮೇಲೆ ಕಳಸಕ್ಕೆ ನೀರು ಹಾಕೊಂಡೆ. ನಾನು ಮುಂಚೆನೆ ನೀರು ಹಾಕಿ ಮಾಡಿದ್ರೆ ಅದು ಕಷ್ಟ ಆಗ್ತಿತ್ತು ನನಗೆ ಅಂತೇಳಿ, ಎತ್ಕೊಂಬರೋದಿಕ್ಕೆ ಅಂತೇಳಿ ನಾನು ನೀರೇನು ಹಾಕಿರಲಿಲ್ಲ. ಬೆಳಿಗ್ಗೆನೆ ಹಾಕ್ತಾ ಇದ್ದೀನಿ ನೀರು. ಕಳಸಕ್ಕೆ ನೀರು ಹಾಕ್ಬಿಟ್ಟು ಅಲ್ಲಿ ಒಳಗಡೆ ಏನೇನು ಡ್ರೈ ಫ್ರೂಟ್ಸ್ ಹಾಕಬೇಕು, ಮತ್ತು ಅವಳ ಇನ್ನೇನೋ ಇರುತ್ತಲ್ಲ ಅದನ್ನೆಲ್ಲದೂ ಕೂಡ ಹಾಕ್ತೆ. ನಾಣ್ಯನೂ ಕೂಡ ಹಾಕ್ತೆ. ಅರಿಶಿನ ಕುಂಕುಮ ಎಲ್ಲದೂ ಕೂಡ ಹಾಕಿ ಆಮೇಲೆ ರೆಡಿ ಮಾಡ್ಕೊತಾ ಇದ್ದೀವಿ. ಮಗಳು ಬಂದು ನೋಡಿಬಿಟ್ಟು, ಇಲ್ಲ ನನಗೆ ಕೈ ಮತ್ತು ಕಾಲು ಹಾಕಲೇಬೇಕು ನೀವು ಅಂತೇಳಿ ಹಠ ಮಾಡಿದ್ಲು. ನಾನು ಬೇಡಮ್ಮ, ಟೈಮ್ ಆಗಿಬಿಟ್ಟಿದೆ, ಈಗ ನಾನು ಈ ಥರ ರೆಡಿ ಮಾಡಿದ್ದೀನಿ ಅಂತಲೇ, ಇಲ್ಲ ನೀವು ಕೈಯಾದರೂ ಹಾಕಲೇಬೇಕು ಅಂತೇಳಿ ಅವಳೇ ರೆಡಿ ಮಾಡಿದ್ಲು, ಕೈಯೆಲ್ಲ ಹಾಕಿ. ಸೊ ಅವರಿಗೆ ಡೆಕೋರೇಷನ್ ಮಾಡೋಕ್ಕೆ ಅಂತೇಳಿ ಬಿಟ್ಟೆ. ಸೊ ಒಂದು ಸ್ವಲ್ಪ ಟೈಮ್ ತಗೊಂಡು ಎಲ್ಲ ರೆಡಿ ಆದಮೇಲೆ ಮತ್ತೆ ಶುರು ಮಾಡ್ಕೊಂಡ್ವಿ. ಈಗ ಆಲ್ಮೋಸ್ಟ್ ಬಂದಿದ್ದೀವಿ. ಇನ್ನೀಗ ದೀಪ ಹಚ್ಚಕ್ಕೆ ರೆಡಿ ಆಗ್ತಾ ಇದ್ವಿ. ಪ್ರತಿಯೊಂದು ಕೂಡ ಲಕ್ಷ್ಮಿಗೆ ಏನೇನು ಹಾಕಬೇಕು ಅದೆಲ್ಲ ಹಾಕಿ, ಮತ್ತು ಏನೇನು ಲಕ್ಷ್ಮಿ ಮುಂದೆ ಇಡಬೇಕು ಅದೆಲ್ಲ ಇಟ್ಟು, ನಾನು ಹಳೆ ಬತ್ತಿನೇ ಇಡ್ತಾ ಇದ್ದೆ. ಇಲ್ಲಿ ಎಲ್ಲ ತುಂಬ ಮರ್ತು ಹೋಗ್ತಾ ಇತ್ತು ನನಗೆ. ರೆಡಿ ಮಾಡುವಾಗ ಎಷ್ಟೊಂದು ನೆನಪು ಮಾಡ್ಕೊತಿದ್ರು, ಏನಾದರೂ ಒಂದು ಮರಿತಾನೆ ಇದ್ದೆ. ಇನ್ನು ನೆನಪು ಮಾಡೋಕ್ಕೂ ಕೂಡ ದೊಡ್ಡವರು ಮನೇಲಿ ಯಾರೂ ಇಲ್ಲ. ಇನ್ನು ಅವರು ಎಲ್ಲೋ ಒಂದು ಕಡೆ ಕೂತ್ಕೊಳ್ಬೇಕಾದ್ರೆ ನೆನಪು ಮಾಡೋರು, ಹಂಗೆ ಹಿಂಗೆ ಅಂತೇಳಿ. ಸೊ ನಾನಾಗಿ ನಾನೇ ನೆನಪು ಮಾಡ್ಕೊಂಡು ಮಾಡಿದೆ. ಆಗಲೂ ಒಂದೊಂದು ಎಲ್ಲೆಲ್ಲೋ ಮರ್ತೇ ಹೋಯಿತು ನನಗೆ. ಏನು ಮರ್ತೋಯ್ತು ಏನು ಅಂತ ಕೂಡ ಗೊತ್ತಾಗ್ತಾ ಇಲ್ಲ. ಸೊ ಲಾಸ್ಟಲ್ಲಿ ಲಕ್ಷ್ಮಿಗೆ ಹೂವೆಲ್ಲ ಮುಡಿಸಿ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಪೂಜೆಗೆ ರೆಡಿ ಮಾಡ್ಕೊಂಡ್ವಿ. ಇಷ್ಟು ಟೈಮ್ ಬಂದು ಇವಾಗ 11
12:30 ಏನೋ 11 ಏನೋ ಆಗಿತ್ತು ಟೈಮು. ಸೊ ನಾವು ಅಷ್ಟು ಟೈಮ್ ತಗೊಂಡ್ವಿ. ಇನ್ನು ಮಗಳೇ ಕಾಯಿ ಹೊಡಿತೀನಿ ಅಂತೇಳಿ ಅವರೇ ಕಾಯಿ ಹೊಡೆದ್ರು. ಸ್ವಲ್ಪ ಸರಿಯಾಗಿ ಹೊಡಿಲಿಲ್ಲ, ಓಕೆ. ಹಾಗೆ ಬತ್ತಿ ಹಳೇದಾಗ್ಬಿಟ್ಟಿದೆ, ಹೊಸ ಸಿಕ್ತು. ಆಮೇಲೆ ಹೊಸ ಬತ್ತಿ ಹಾಕ್ಬಿಟ್ಟು ದೀಪ ಹಚ್ಚಿ ಶುರು ಮಾಡ್ಕೊಂಡ್ವಿ. ಲಕ್ಷ್ಮಿ ಹಬ್ಬನ ನಾವು ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ ಏನಿಲ್ಲ. ನಮಗೆ ಏನು ಕೇಳ್ತಾರೆ ಲಕ್ಷ್ಮಿ ಅವರು? ಭಕ್ತಿ ಕೇಳ್ತಾರೆ. ಭಕ್ತಿಯಿಂದ ಕರೆದ್ರೆ ಸಾಕು, ಅವ್ರನ್ನ ಖಂಡಿತ ಬಂದೇ ಬರ್ತಾರೆ. ನಮ್ಮ ಖುಷಿಗೋಸ್ಕರ ನಾವು ಈ ಥರ ಎಲ್ಲ ರೆಡಿ ಮಾಡೋದು. ಯಾಕಂದರೆ ಹಿಂಗೆಲ್ಲ ಮಾಡಿದ್ರೆ ಖಂಡಿತ ನಮಗೇನೋ ಒಂದು ಖುಷಿ ಸಿಕ್ಕೇ ಸಿಗುತ್ತೆ. ಸೊ ಅದಕ್ಕೋಸ್ಕರ ಈ ಥರ ರೆಡಿ ಮಾಡಿಕೊಂಡು ಮಾಡ್ತೀವಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಪೂಜೆನ ಶುರು ಮಾಡ್ಕೊಂಡ್ವಿ. ಹಿಂಗೆ ಓಂ ಶಿವಾಯ ನಮಃ, ಓಂ ಗಣಾಯ ನಮಃ, ಓಂ ನಾಸ್ತಿನ್ಯಾಯ ನಮಃ, ಓಂ ದಾರಿದ್ರ್ಯನಾಯ ನಮಃ, ವಿಷ್ಣು ವಕ್ಷಸ್ಥಳಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ಭೂರ್ಭುವಃ ಸ್ವಃ, 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 ಓಂ ಭೂರ್ಭುವಃ ಸ್ವಃ. ಪೂಜೆ ಎಲ್ಲ ಮುಗಿಸಿ ಆದಮೇಲೆ ಶ್ಲೋಕ ಹೇಳಿ ಆದಮೇಲೆ ಮಹಾಮಂಗಳಾರತಿ ಎಲ್ಲ ಮಾಡಿ ಮುಗಿದ್ಮೇಲೆ ಲಕ್ಷ್ಮೀ ದೇವಿಗೆ ಕೈಯಲ್ಲಿ ಹೂವು ಮತ್ತು ಅರಿಶಿಣದ ಅಕ್ಕಿಯನ್ನು ಇಟ್ಕೊಂಡು ಒಂದು ಶ್ಲೋಕ ಹೇಳಿ ನಾವೇನು ಸಂಕಲ್ಪ ಮಾಡ್ಕೊತಿದ್ವಿ ಅದನ್ನೆಲ್ಲ ಮನಸ್ಸಲ್ಲಿ ಹೇಳ್ಕೊಂಡು ಲಕ್ಷ್ಮೀ ದೇವಿಗೆ ಹಾಕಿದ್ದಾಯಿತು. ಹಾಕಿದಾದ್ಮೇಲೆ ಅರಿಶಿಣ ಹೂವಿನ ದಾರನ ಮನೆಯವ್ರಿಗೆ ನಾನು ಕಟ್ಟಿದೆ, ಮನೆಯವ್ರು ನನಗೆ ಕಟ್ಟಿದ್ರು. ಸೊ ಅವ್ರ ಆಶೀರ್ವಾದ ತಗೊಂಡೆ. ಹಾಗೆ ನಾನು ಮನೆಯವ್ರಿಗೆ ಕಟ್ಟೋದನ್ನ ನೋಡಿ ಮಗ ನನಗೂ ಕಟ್ಕೊಡಿ ಅಂತೇಳಿ ಹಠ ಮಾಡಿ ಅವನಿಗೂ ಒಂದು ರೆಡಿ ಮಾಡಿ ಕಟ್ಟಿದ್ದಾಯಿತು. ಮಗಳು ಏನು ಕಟ್ಸ್ಕೊಳ್ಳಿಲ್ಲ, ಮಗನಿಗೆ ಮಾತ್ರ ಕಟ್ಟಿದ್ದಾಯಿತು. ಸೊ ಅಂತೂ ಪೂಜೆ ಮುಗಿಸಿದ್ವಲ್ಲ ಅಂತ ತುಂಬಾನೇ ಸಮಾಧಾನ ಆಯಿತು. ಹಾಗಲ್ಲ ಈ ವಾರ ವರಮಹಾಲಕ್ಷ್ಮಿ ಹಬ್ಬನ ಮಾಡೋದಕ್ಕೆ ಆಗಲ್ಲ ಅಂತೇಳಿ ಮಾಡಿ ಮುಗಿಸಿದ್ನಲ್ಲ ಅಂತ ತುಂಬಾನೇ ಸಮಾಧಾನ ಆಯಿತು. ನಿಜವಾಗ್ಲೂ ಒಬ್ಬರ ಕೈಲಿ ಖಂಡಿತ ಸಾಧ್ಯ ಇಲ್ಲ ಹಬ್ಬ ಮಾಡೋದಕ್ಕೆ ಅಂತೇಳಿ ಎಲ್ಲರೂ ಕೂಡ ಕೈ ಜೋಡಿಸ್ಬೇಕು. ಕೆಲಸಕ್ಕೆ ಆಗಲಿ ಪೂಜೆಗೆ ಆಗಲಿ ನಿಜ ತುಂಬಾನೇ ಸಮಾಧಾನ ಆಯಿತು ನನಗಂತೂ. ಇನ್ನು ಲಕ್ಷ್ಮಿಗೆ ಪ್ರಸಾದ ನಾನು ಚಿತ್ರಾನ್ನ ಮಾಡಿದ್ದೆ. ಮನೆಯಲ್ಲಿ ಏನು ಸ್ವೀಟ್ ಏನು ಕೂಡ ಮಾಡಿರಲಿಲ್ಲ. ಹಾಗೆ ಎಲ್ಲ ಹೊರಗಡೆಯಿಂದನೇ ತರಿಸಿದ್ದು. ಚಕ್ಲಿ ನಿಪ್ಪಟ್ಟು ಮತ್ತು ರವೆ ಉಂಡೆ ಇದೆಲ್ಲ ಕೂಡ ಮಾಡೋಕ್ಕೆ ನನಗೆ ಟೈಮ್ ಸಿಗಲಿಲ್ಲ. ಸ್ವಲ್ಪ ಬೇರೆ ಬೇರೆ ಕೆಲಸಗಳು ಇರೋದ್ರಿಂದ ನಾನು ಯಾವುದು ಕೂಡ ಮಾಡೋಕ್ಕೆ ಆಗಲಿಲ್ಲ. ನಾನು ತುಂಬಾನೇ ಪ್ರಯತ್ನ ಪಟ್ಟೆ ಮಾಡೋದಕ್ಕೆ ಅಂತೇಳಿ. ಸೊ ಕೆಲಸನೇ ಮಾಡೋಕ್ಕಾಗದಿರೋ ಥರ ಪರಿಸ್ಥಿತಿ ಆಗೋಯ್ತು. ಸೊ ಅದರಿಂದ ಈ ಚಿತ್ರಾನ್ನ ಪ್ರಸಾದ ಮಾಡಿದ್ದಾಯಿತು. ನೋಡಿ ಹೇಳಿ ನಮ್ಮ ಲಕ್ಷ್ಮೀ ದೇವಿ ಹೇಗೆ ಕಾಣಿಸ್ತಾ ಇದ್ದಾಳೆ, ನಾವು ಕರೆಕ್ಟಾಗಿ ಪೂಜೆ ಮಾಡಿದ್ವಾ ಏನು ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಚೆನ್ನಾಗಿ ಕಾಣಿಸ್ತಿದ್ದಾರೆ ಅಲ್ವಾ ನಮ್ಮ ಪುಟ್ಟ ಲಕ್ಷ್ಮೀ ದೇವಿ, ಬಡವ್ರ ಮನೆ ಲಕ್ಷ್ಮೀ ದೇವಿ. ಹಾಗೆ ಫೋಟೋ ಸೆಕ್ಷನ್ ಎಲ್ಲ ಮುಗಿಸ್ಕೊಂಡು ಪ್ರಸಾದನ ತಿಂದ್ವಿ. ತುಂಬಾ ಚೆನ್ನಾಗಿತ್ತು, ರುಚಿಯಾಗಿ. ಅದೇನೋ ಗೊತ್ತಿಲ್ಲ, ಎಲ್ಲ ಕಡೆನೂ ಅಷ್ಟೇ ಪ್ರಸಾದ ದೇವ್ರಿಗೆ ಅಂತ ಮಾಡಿದ್ರೆ ಆ ರುಚಿನೇ ಬೇರೆ. ನಾನು ಸಿಂಪಲ್ಲಾಗಿ ಮಾಡಿದ್ದಷ್ಟೇ, ಕಡಲೆ ಬೀಜನೂ ಕೂಡ ಹಾಕಲಿಲ್ಲ. ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎಲ್ಲ ಸ್ಕಿಪ್ ಆಗಿದೆ, ಪ್ರಸಾದಕ್ಕೆ ಯೂಸ್ ಮಾಡೋಂಗಿಲ್ಲ ಅಲ್ವಾ, ಅದಕ್ಕೋಸ್ಕರ ನಾನು ಹಾಗೆ ಮಾಡಿದೆ. ಇದಾಗಿತ್ತು ವರಮಹಾಲಕ್ಷ್ಮಿ ಹಬ್ಬದ ಲಾಗು. ಆದರೆ ಲಾಗ್ ಕಂಟಿನ್ಯೂ ಆಗುತ್ತೆ. ನೆಕ್ಸ್ಟ್ ಏನೇನು ಫುಡ್ ಮಾಡಿದ್ದೆ ಹಬ್ಬಕ್ಕೆ ಅಂತೇಳಿ ಸೊ ಮುಂದೆ ಕಂಟಿನ್ಯೂ ಆಗುತ್ತೆ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.